JL2132 ಫುಟ್ಪಾತ್ ಮೇಲೆ ಗಾಡಿ ಬಂದಿದ್ದು. ಆ್ಯಕ್ಚುಲಿ ಅವಾಗ ಮುಂಚೆ ಆಟೋ ಬಂತು. ಅವಾಗ ಮೊಬೈಲ್ ತೊಗೊಬರೋಕ್ಕೆ ಬಂದಲ್ಲ, ಅವಾಗ ಆಟೋ ಬಂತು. ಈಗ ಗಾಡಿ ಬರ್ತಾ ಇರೋದು. ಅದು ಅಪೋಸಿಟ್ ಹೊಡ್ಕೊಳ್ಳೋಗೋ ರೋಡಲ್ಲಿ ನಡ್ಕೊಳ್ಳೋಗೋದಿರಲಿ, ಫುಟ್ಪಾತಲ್ಲಿ ಓಡಾಡೋಕ್ಕೂ ಬಿಡ್ತಾಯಿಲ್ಲ. ಈಗ ಅದೇ ಸ್ಟೋರಿ ಅಪ್ಡೇಟ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿಗೆ ಹೋಗಿ ವೀಡಿಯೋ ರೆಕಾರ್ಡ್ ಮಾಡ್ತೀರಿ. ಹೋಗಿ ಆಟೋ ಇರ್ತದೆ ಅಂದ್ಕೊಳ್ತೀರಿ. ಅಲ್ಲಿಲ್ಲ ಸ್ಪಾಟಲ್ಲಿ ಹೋಗಿ ಆದರೂ ಪರವಾಗಿಲ್ಲ, ಹೋಗಿ ವೀಡಿಯೋ ಕವರ್ ಮಾಡಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಉತ್ಸವ ಬೇರೆ ಭಾಳ ಗೊತ್ತಿರೋದು. ಇದು ಆರ್ಗನೈಸ್ಡ್. ಅವ್ರು ಯಾರು ಬಂದು ಚಿಕ್ಕಿ ಬರೀ ಥರ ಹೊಡ್ಕೊಂಡು ಹೋಗೋ ಪ್ರಯತ್ನ. ಅದು ಕೈಯಲ್ಲಿ ತಗಿಸ್ಕೊಡೋದು, ಬಳಸೋದಿಲ್ಲ. ಯಾರು ಬಟ್ಟೆ ಪ್ಯಾಂಟ್ ಹೇಳ್ಕೊಳ್ಳೋದಾಗ ಬಳಸೋದಿಲ್ಲ, ಹೊಡೆಯೋದು ಇರ್ತಾರೆ. ಇಲ್ಲಿದ್ದಾರೆ ಶುರು ಮಾಡ್ತೀವಿ. ಇಲ್ಲಿ ಪೊಲೀಸ್ ಇಲ್ಲ. ಆ್ಯಕ್ಚುಲಿ ಅಲ್ಲೂ ಪೊಲೀಸ್ ಕಾಡ್ತಾಯಿಲ್ಲ, ಬಿಟ್ಟೆ ಡಬ್ಬಲ್ ಯಾರು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಪೊಲೀಸ್ ಇಲ್ಲ. ಹೊಡ್ಕೊಂಡು ಹೋಗೋ ಪ್ರಯತ್ನ. JQ2980 ಹೊಸದೇನಲ್ಲ, ಇಲ್ಲಿ ಯಾರು ಪೊಲೀಸ್ ಇಲ್ಲ. ಇದು ಹಾಕಿದ್ರಲ್ಲಿ ಇಲ್ಲಿ ಯಾರು ಪೊಲೀಸ್ ಇಲ್ಲ. ಇದು ಹೊಡ್ಕೊಂಡು ಈ ಸರ್ಕಲಲ್ಲಿ ಪೊಲೀಸ್ ಆಗಲಿ ಇಲ್ಲ, ನೀವು ಇಲ್ಲ ಅಂದ್ಕೊಂಡಿದ್ದೀರಿ. ನೋಡೋಣ. ಪೊಲೀಸರು ಹೊರಗಡೆ ಕ್ಯಾಮ್ರಾ ಬರ್ತೀವಿ. ತಪ್ಪಿ ಕಂಡೆ ಬಂದು MC4 ಸ್ಪೀಡಲ್ಲ ವಾಚಿದ JW3875 W ಸೀರೀಸ್ ಗಾಡಿ. ಅದು ಹೊಡೆಯೋದು ಹೊಡ್ಕೊಡೋದು. ಇದು ಮುಸ್ಲಿಂ ಮುಂದೆ ಅಟ್ಯಾಕ್ ಆಗ್ತಿರೋದು. ಇಡ್ಲೇನೋ ಹೋಗ್ತಾ ಇರೋದು. ಇಲ್ಲಿ ಮುಸ್ಲಿಂ ಈಗ ಊರಿಲ್ಲ, ಪೊಲೀಸರಿಲ್ಲ ಅಂತಲೇ ಅಂದ್ಕೊಳ್ತೀವಿ. ನೋಡೋಣ. ಕವರ ಪೊಲೀಸರು ಎಲ್ಲಿ ಕೂತ್ಕೊಳ್ತಾರೆ, ಇಲ್ಲಿಲ್ಲ. ಒಳಗಡೆ ಬೂದಿ ತೊಗೊಬಂದು ಬಲಿಕೊಂಡಿದ್ದರೆ ಬರುತ್ತೆ. ಇಲ್ಲ ಪೊಲೀಸರು ಅದು ಕಡೆ ಹೋಗಿ ಕಾಡ್ತಿಲ್ಲ. ಈ ಕಡೆ ಯಾರು ಕಾಡಿದ್ರೆ ಬರೋಲ್ಲ. ಎರಡಲ್ಲಿ ಕೂತಿದ್ದಾರ, ಅದೂ ಇಲ್ಲ. ಟ್ರಾಫಿಕ್ ಪೊಲೀಸ್ ಯಾರಿಲ್ಲ. ಅದು ಆ ಕಡೆ ಸೆಕೆಂಡ್ ಸ್ಟೋರಿ ಇರೋದು. ಯಾರು KR ಹಾಸ್ಪಿಟ್ಲ್ ಹತ್ರ ಊಟ ಸಿಕ್ಕಲಿಲ್ಲ. ಅದರ ಕಾರಣಕ್ಕೆ ಇಲ್ಲಿ ಅಕ್ಷಯ ಆಹಾರ ಜೋಳಿಗೆ ಇಲ್ಲಿ ಊಟ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ಬಂದೆ. ಇಲ್ಲಿ ಬಂದು ಅಲ್ಲಿಬ್ಬರು ಕುತ್ಕೊಂಡಿದ್ದಾರಲ್ಲ ಬ್ಯಾರಿಕೇಡ್ ಹತ್ರ, ಅಲ್ಲಿ ಕುತ್ಕೊಂಡ ತಕ್ಷಣ ಮಾಮೂಲಿ ದೇವರ ಮಕ್ಕಳು ಒಂದು ಉದ್ದು ಕೂತ್ಕೊಂಡ್ರು. ಸೊ ಸ್ಟಿಲ್ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಆರ್ಗನೈಸ್ಡಿಗೆ HH2129 ಅದು ಮುಸ್ಲಿಂ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸ್ಟೋರಿ ಎಲ್ಲ ಕೊಟ್ಟಿದ್ದು ಮುಸ್ಲಿಮ್ ಸ್ಟೋರಿ ಇದೆ. ಆ ಕಡೆ ಇರ್ತೀನಿ ಬಂದೆ. ಇಲ್ಲಿ ಕಾಮನಾಗಿ ಇಬ್ಬರು ದೇವರ ಮಕ್ಕಳು ಕೂತ್ಕೊಂಡಿದ್ರು. ನಾನು ಆ ಕಡೆ ಸೈಡ್ ಕೂತ್ಕೊಂಡಿದ್ದೆ. ಈ ಪಾಯಿಂಟಲ್ಲಿ ಕೂತ್ಕೊಂಡಿದ್ದಾಗ ಸೇಮ್ ಇಲ್ಲೊಂದು ಆಟೋ ನಿಂತ್ಕೊಂಡಿತ್ತು. ನಿಂತ್ಕೊಂಡಿದ್ದಾಗ ಆಟೋ ಹತ್ತೋಕ್ಕೋಸ್ಕರ ಯಾರೊಬ್ಬ ಈ ಕಡೆಯಿಂದ ಬಂದವರು ಇಲ್ಲಿ ಆಟೋ ಹತ್ತಬೇಕಾದ್ರೆ ಇಲ್ಲಿ ಆಟೋ ನಿಂತ್ಕೊಂಡಿತ್ತಲ್ಲ, ಈ ಆಟೋದಕ್ಕೆ ಆಟೋನ ಹತ್ರ ಮಾತಾಡೋ ಥರ ಮಾತಾಡ್ತಾ ಇದ್ದೆ. ನಾನು ಈ ಕಡೆ ಈ ಕೂತ್ಕೊಂಡ್ರಲ್ಲ, ಈ ಕೂತ್ಕೊಂಡ್ರೆ ಕೂತ್ಕೊಂಡಿದ್ದೆ. ಆವಾಗ ಕಿವಿ ಕೇಳಿಸ್ತಾ ಇತ್ತು. ನನ್ನ ಕಿವಿ ಜೋರ ಅಂದರೆ ಕಿವಿ ಇಯರ್ಬಡ್ಸ್ ಹಾಕೊಂಡಿದ್ರು. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ರು. ಅವ್ರು ಮಾತಾಡಿದ್ದು ಎಷ್ಟು ಜೋರಾಗಿ ಅಂತ ಹೋದರೆ ಇರಿಟೇಟ್ ಆಗೋಯ್ತಂತ. ಅಷ್ಟೊಂದು ಜೋರಾಗಿ ಕಿರ್ಚ್ಕೊಂಡ. ಸೊ ಕಿವಿ ಹತ್ರ ಮಾತಾಡ್ತಿಲ್ಲಪ್ಪ. ಅದು 1 ಇಂಚು ಡಿಸ್ಟೆನ್ಸ್ ಇಲ್ಲ ಗುರು. ಕಿವಿಗೆ ಅವ್ನು ಮೀಸೆ ಟಚ್ ಆಯ್ತಾಯ್ತು. ಅಷ್ಟು ಹತ್ರದಲ್ಲಿ ಬಂದು ಮಾತಾಡ್ದ ಅವನು. ಸೊ ನಾನೇನು ಮಾಡಿದೆ, ಜೋರಾಗಿ ಕಿವಿ ಹತ್ರ ಬಂದು ಹತ್ಕೊಟ್ಟು ಸೇಮ್ ಕಂಟಿನ್ಯೂಟಿ ಇದೆಲ್ಲ ಓಕೆನಾ, ಕಂಟಿನ್ಯೂಟಿ ಅದರಲ್ಲಿ ಅದು ನಾನು ಮಾತಾಡ್ತೀಯಲ್ಲಪ್ಪ ಅಂತ ಹೇಳಿದೆ. ಅವಾಗ ಎಲ್ಲೋ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ದೆ. ಇದ್ದಾಗ ಆ ಕಡೆ ಇಲ್ಲ ಇದ್ದೋಗಳಿಲ್ಲ. ಹೌದು ಏನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜೋರ ಮಾತಾಡಿದೆ. ಸೊ ಸರ್ ಸೈಲೆಂಟ್ ಆದ. ಈ ಕೈಯಲ್ಲಿ ಮೊಬೈಲ್ ಬೇರೆ ಇರಲಿಲ್ಲ. ನಾನು ಸೈಲೆಂಟ್ ಆದೆ. ಸರ್ ಸುಮ್ಮನಾಗಿದೆ. ಆದರೆ ಆಟೋದವನಿದ್ದಲ್ಲ ಅವ್ನು ಡ್ರೈವರು, ಆ ಡ್ರೈವರ್ ಪುನಃ ಕಿವಿ ಹತ್ರ ಅವನು ಗಾಡಿ ಆಟೋ ಸ್ಟಾರ್ಟ್ ಮಾಡೋಕ್ಕೆ ತಂದಿದ್ದೆ. ಪುನಃ ಅವನು ಬಗ್ಗೆ ಗಾಡಿ ಸ್ಟಾರ್ಟ್ ಮಾಡೋ ನೆಪದಲ್ಲಿ ಪುನಃ ಅದೇ ಎಕ್ಸಾಕ್ಟ್ಲಿ ಕಿವಿ ಹತ್ರನೇ ಬಂದು ನಿಂತ್ಕೊಂಡು ಜೋರಾಗಿ ತಿರ್ಸ್ತಾಳೆ. ಅಂದರೆ ಸಾರ್ತಾರಲ್ಲ ಎಲ್ಗೋ ಯಾವುದೋ ನಗರಕ್ಕೆ, ಶಾಂತಿ ನಗರಕ್ಕೆ ಯಾವುದೋ ನಗರಕ್ಕೆ ಹೋಗ್ತಾ ಇರೋದು, ಜೋರಾಗಿ ಹತ್ರ ಹಚ್ಕೊಳ್ತಾಳೆ. ಸೊ ಅದೇ ಕಿವಿ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದ. ಸೊ ಆ ಸ್ಪಾಟ್ ಬಿಟ್ಬಿಟ್ಟು ನಾನು ಇಲ್ಲಿ ಬಂದು ಕೂತ್ಕೊಂಡೆ. ಈ ಸ್ಪಾಟಲ್ಲಿ ಬಂದು ಕೂತ್ಕೊಂಡೆ. ಸೊ ಇಲ್ಲಿ ಬಂದು ತಕ್ಷಣ ದೇವರ ಮಕ್ಕಳು ಇಲ್ಲಿ ಖಾಲಿ ಇತ್ತು. ಇಲ್ಲಿವರೆಗೂ ಇಲ್ಲೂ ಒಬ್ಬ ಬಂದು ಕೂತ್ಕೊಂಡೆ. ಆ್ಯಕ್ಚುಲಿ ಅವ್ನು ಬಂದು ಕೂತ್ಕೊಂಡ ತಕ್ಷಣ ನಾನು ಈ ಕಡೆ ಇಲ್ಲಿ ಕೂತ್ಕೊಂಡಿದ್ದೆಲ್ಲ, ಪೋಲ್ ಇಲ್ಲಿವರೆಗೆ ಇತ್ತು. ಆಟೋದವರು ಇಲ್ಲಿ ಒಳಗೆ ಬಂದಿದ್ದಾನೆ. ಈ ಸ್ಪಾಟಲ್ಲಿ ಬಂದಿದೆ. ಈ ಸ್ಪಾಟಲ್ಲಿ ಬಂದು ನನ್ನ ಈ ದೊಣ್ಣೆಗೆ ಈಗ ಹೊಡ್ಕೊಂಡೋದ. ದೊಣ್ಣೆ ಹೊಡೆದು ನಾನು ಬೀಳಬೇಕು. ಆ ರಂಜಿ ಗುದ್ಬಿಟ್ಟು ಇಲ್ಲಿ ನಿಂತ್ಕೊಂಡೆ. ಆ್ಯಕ್ಚುಲಿ ಈ ಸೆಕೆಂಡ್ ಟೈಮ್ ನಿಂತ್ಕೊಂಡಲ್ಲ, ಅವ್ನ ಗಾಡಿ KA 54-705 ಗಾಡಿ ಓಕೆನಾ. ಅದು ಬಂದು ಇಲ್ಲಿ ಗುದ್ಬಿಟ್ಟು ನಿಲ್ಲಿಸ್ದ. ಗುದ್ದಾಗೋದು ಏನೂ ಮಾತಾಡಿಲ್ಲ. ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು ಇದೇ ಥರ. ಆದರೆ ಇನ್ನೂ ಕ್ಲೋಸಾಗಿ ಬಂದಿತ್ತು ಗಾಡಿ. ಹಿಂದುಗಡೆ ಚಕ್ರ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿತ್ತು. ಸೊ ನಿಲ್ಲಿಸ್ಕೊಡೋದು ಗುದ್ದ. ಆ್ಯಕ್ಚುಲಿ ಗುದ್ಬಿಟ್ಟು ಮುಂದೆ ಹೋಗಿ ನಿಲ್ಲಿಸ್ಕೊಡ. ನಾನು ಏನು ಮಾತಾಡಿಲ್ಲ. ಅಲ್ಪರ್ದಾಗ ನಿಂತಿದ್ದೆ. ಆವಾಗ ಪುನಃ ಇಲ್ಲಿ ಈ ಕಡೆಯಿಂದ ಬಂದ. ಅಲ್ಲಿ ಹೋಗಿ ಬಳಸ್ಕೊಂಡು ಇಲ್ಲಿ ಬಂದಿದ್ಕೊಂಡೆ. ಆ ಕಡೆ ಇದ್ದೋಗು ಆಯಿತಾ. ಇಲ್ಲಿ ಹೆಸರು ಮಕ್ಕಳು ಬರ್ತಾ ಇರ್ತಾರೆ, ಗಾಡಿ ಹತ್ತಿಸ್ಬೇಕು. ಆ ಕಡೆಗೆ ಹೋಗೋದ. ನನ್ನ ಪರದಷ್ಟು ನಿಂತಿದ್ದೆ. ಪುನಃ ಹಾಗೆ ನಾನೇ ಕಂಟಿನ್ಯೂ ಮಾಡ್ದೆ.
ಪುನಃ ಏನಂದರೆ ಆ ಕಡೆ ಮಾತಾಡ್ತೀನಿ ಒಂಚೂರು ಫ್ರೇಮು ಸಿಗುತ್ತೆ ಪುನಃ ಅದೇ ಸ್ಪಾಟಿಗೆ ಬಂದು ಅದೇ ಸ್ಪಾಟಿಗೆ ರೌಂಡ್ ಹಾಕೊಂಡು ಬಂದು ನಿಂತ್ಕೊಂಡು ಪುನಃ ಆ ಕಡೆ ಎದ್ದೋಗೋ ಹಂಗೆ ಹಿಂಗೆ ಅಂತ ನಾನು ಎದ್ದೋಯ್ತೀನಪ್ಪ ಅಂತ ಅಂದೆ. ಅದಕ್ಕೆ ಎದ್ದೋಗೋ ಜನಗಳು ಬರ್ತಾರೆ ಜಾಟ್ಕಬಾಲ್ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಅವಾಚ್ಯ ಶಬ್ದಗಳೆಲ್ಲ ಬೈತಾನೆ. ಅವಾಗ ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಸೊ ಗಾಡಿ ನಂಬರ್ ತೊಗೊಂಡು ನಾನು ಸೀದಾ ಮೊಬೈಲ್ ತೊಗೊಳಕ್ಕೆ ಅಂತ ಇಷ್ಟು ಒಂದು ಹೆಜ್ಜೆ ಇಟ್ಟೆ. ಜಿಬ್ರಾ ಕ್ರಾಸ್ಗೆ ಒಂದು ಕಾಲಿಟ್ಟೆ. ಅವಾಗ ಪೂರಾ ವಾಚ್ಯ ಶಬ್ದ ಜಾಟ್ಕಬಾಲ್ ಬರ ಇಲ್ಲಿ ಹಂಗೆ ಹಿಂಗೆ ಎದ್ಕೊಂಡು ಓಡಾಗ್ತಾ ಇದ್ದಾರೆ ಅನ್ನೋ ಥರ ಅರ್ಚಾಡ್ತಿದ್ದೆ. ಆ್ಯಕ್ಚುಲಿ ಸ್ಟೋರಿ ಸೇಮ್ ಟೈಮಲ್ಲಿ ಅವ್ನು ಬಂದು ಗಲಾಟೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಾಳೆ ಮಾಡ್ತಿದ್ದಲ್ಲ ಇವ್ರ ಹತ್ರ ಒಂದು ಹುಡುಗ ಇದ್ದಾನೆ, ಯಾರು ಅಂತ ಗೊತ್ತಿಲ್ಲ, ನೋಡೋದ ಸಿಕ್ಕಿದ್ರು ಸಿಗ್ಬೋದು ಅವನು. ಎಲ್ಲರೂ ರೂಪನ ಮಗನ ಬಾಲಂಗುಚ್ಚಿ ಅವನು. ಹೌದು, ಇವ್ನು ಬಳ್ಳಾರಿ ಬಾಳೆಹಣ್ಣು ಮಾಡ್ತಿದ್ದಲ್ಲ ಆ ಹತ್ರ ಬಂದ್ಬಿಟ್ಟು ನಮ್ಮ ಮಾವ ಇಲ್ಲದೆ ನಾವಿಲ್ಲ ಕಣಪ್ಪ ಕೊಡು ಅಂದ್ಬಿಟ್ಟು 50 ರೂಪಾಯಿನ ಇಸ್ಕೊಡೋದು ಅವನ ಹತ್ರ. ಸೊ ಅದು ಕುಬುದಳ ಬಾಲಂಗುಚ್ಚಿ. ಓಕೆಲ್ಲ, ಅದು ಯಾವ ಮಾವನ ಗೊತ್ತಿಲ್ಲ. JX7132 ಅದೇನು ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ. ಅದು ಯಾರು ಮಾವನ ನಾವತ್ತು ಕಾಲ. ಎಲ್ಲೂ ಕಾಣ್ತಿಲ್ಲ, ಲೆಫ್ಟ್ ಕಡೆಗಂತೂ ಎಲ್ಲೂ ಕಾಣಿಲ್ಲ. ಇಲ್ಲಿ ಬ್ಯಾಗ ಹೋಗೋ ಪ್ರಯತ್ನ. ಲೆಫ್ಟ್ ಕಡೆಗೆ ಎಲ್ಲೂ ಕಾಣ್ತಿಲ್ಲ. ಅವನು ಯಾವುದೋ ಅಂಗಡಿಲಿ ಯಾರ್ದೋ ಅಂಗಡಿ ರಿಲೇಟೆಡ್ ಹುಡುಗ ಅವ್ರದ್ದು ಬಂದು ಅವ್ರ ಹತ್ರ ಇಸ್ಕೊಡೋದು. ಕುಬಲ ಕಂದಳ ಬಾಲಗುಚ್ಚಿ ಅದು. ಓಕೆಲ್ಲ, ಬಂದು ಇಸ್ಕೊಂಡದ್ದು ಏನಂದರೆ 50% ನಾವು ತೊಗೊಳ್ತೀವಿ ಅಂತ ಇದೆ ಹೊರಗಡೆ ಮಾಡ್ಕೊಳ್ಳೋದಿತ್ತು. ಆಮೇಲೆ ನಾನು ಎತ್ಕೊಬರಕ್ಕೆ ಹೋದೆ ಆ ಕಡೆಗೆ. ಅಷ್ಟೊಳಗೆ ಮೊಬೈಲ್ ಎತ್ಕೊಬಂದೆ, ಅಷ್ಟೊಳಗೆ ಮಾಯ ಆಗಿದ್ದ. ಇದು ಆ್ಯಕ್ಚುಲಿ ನಡೆದಿದ್ದ ಸ್ಟೋರಿ. ಅಲ್ಲಿ ಏನಕ್ಕೆ ಬರೆದಿದ್ದು ಅಂದರೆ, ಈಗ ನಾನು 2ನೇ ರೇವತಿ ಜೊತೆ ಮಾತಾಡಿದೆ, ಮನೆ ಪ್ರಾಪರ್ಟಿ ವಿಷಯ ಕೂರಿಸಿ ಮಾತಾಡ್ತೀನಿ ನಾನು ಅಂತ ಹೇಳಿದ್ರು. ನಾನು ಏನು ಅವಶ್ಯಕತೆ ಇಲ್ಲ, ನೀವು ಬೇಕಾದ್ರೆ ಮಾತಾಡ್ಕೋ, ಆದರೆ ನನಗೆ ಬೇಡ. ಸುರೇಶ ಲಕ್ಷ್ಮಬ್ಬ ಅಜಿತ್ರಲ್ಲ, ಲಕ್ಷ್ಮಬ್ಬ ಅವರು ಮಕ್ಕಳು ಕೂತ್ಕೊಂಡು ಮಾತುಕತೆ ಮಾತಾಡಿದ್ರು. ನಾನು ಕೂತ್ಕೊಳ್ಳೋದಿಲ್ಲ, ಕರೆದ್ರು ಬಂದು ಮಾತುಕತೆ ಕೂತ್ಕೊಳ್ಳೋದಿಲ್ಲ, ಅವ್ರು ದುಡ್ಡು ಕೊಟ್ಟರು ದಯಿಸ್ಕೊಳ್ಳೋದಿಲ್ಲ ಅಂತ ಹೇಳಿದೆ. ಎಕ್ಸಾಕ್ಟ್ಲಿ ಇದೇ ಸ್ಟೋರಿ. ಕೂತಿದ್ದೆಲ್ಲ ಆಟೋ ಡ್ರೈವರು ಎಕ್ಸಾಕ್ಟ್ಲಿ ಅಂತಿದೆ. ಆಟೋಗಳು ಹಿಂಗೆ ಬಂದು ನಿಂತ್ಕೊಂಡಿದ್ದೀವಿ. ಅವ್ರು ಕೇಳ್ದೆ ಇದ್ದಾರೆ, ಆಟೋ ಸ್ಟ್ಯಾಂಡ್ ಆಯಿತು, ಪೊಲೀಸ್ ಬ್ಯಾರಿಕೇಡ್ ಆಯಿತು, ಪೊಲೀಸ್ ಡಬ್ಬ ಆಯಿತು, ಇದು ಆಟೋ ಸ್ಟ್ಯಾಂಡ್ ಅಂತ ಇದ್ದಾಗ ಹಂಗೆ ಜಾಟ್ಕಬಾಲ್ ಹಂಗೆ ಅಂತೆಲ್ಲ ಬೈದು ಅವಾಚ್ಯ ಶಬ್ದಗಳು ನಿಲ್ಲಿಸಲ್ಲ. ಆ್ಯಕ್ಚುಲಿ ಇದು ಸ್ಟೋರಿ ಏನಾದರೆ ಊಟಾಸ್ಕೊಳ್ಳೋ ಬರೋದಿರಲಿ ಅಂತ ಮಾಡಿರೋ ಕತೆ. ಇದೆಲ್ಲ ಅಷ್ಟೇ ಸುಮ್ಮನೆ ಬಂದೆಲ್ಲ ಫಿಲಪ್ ಆಗೋದು. ಊರಕ್ಕೆ ನಿಲ್ಲಕ್ಕೂ ಜಾಗ ಆಗ್ಬಾರ್ದು ಆ ರೇಂಜ್ಗೆ. ಆದರೆ ಊಟ ಇಸ್ಕೊಬಾರ್ದು ನಾನು ಅಷ್ಟೇ. ಸಖತ್ ಸಿಂಪಲ್ ಸ್ಟ್ರಾಟಜಿ. ಇವರು ನಾವು ಸಾಕಷ್ಟು ತಿಂಡಿಗಳಲ್ಲ, ಇವ್ರಿಗೆ ಹುಡುಕತೆ ಇದೆ. ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ಬಟ್ಟೆ ಕಂಪ್ಲೀಟ್ ಮಾಡ್ತೀನಿ. ಹೋಟೆಲ್ ರಾಜೇಶ್ 88805 ಊಟ ಕೊಡೋದಿಲ್ಲ ರಾಜೇಶ್. ಅದು ರಿಲೇಟೆಡ್ ಸ್ಟಾರ್ಟ್ ಮಾಡ್ಕೊ ಹೋಗ್ತಿರೋದು ನೋಡಿದ್ರೆ ರಾಜೇಶ್ ಹತ್ರ ಊಟ ಇಸ್ಕೊ ಅಂತ ಹೇಳ್ತಾ ಇರ್ಬೋದು. ರಾಜೇಶ್ ಹತ್ರ ಊಟ ಇಸ್ಕೊ. ಪಕ್ಕ ಕೊಟ್ಕೊಂಡಿದ್ದೋ ಹಿಂದೆ ಎರಡು ಸರಿ 2 ಆಟೋ ಗೊತ್ತಿಲ್ಲ ನಂತರ. ಆವಾಗ 2 ಆಟೋಗಳು ಬಂದಾಗ ನಾನು ಪಕ್ಕ ಕೊಟ್ಕೊಂಡಿದ್ದ ಇಲ್ಲ ಲೆಕ್ಕಲಕ್ಷ. ಸೇಲ್ಸ್ ಹೋಟೆಲ್ ರಾಜೇಶ್ 88805 ಊಟ ಕೊಡೋದಿಲ್ಲ ರಾಜೇಶ್. ಅದು ರಿಲೇಟೆಡ್ ಸ್ಟಾರ್ಟ್ ಮಾಡ್ಕೊ ಹೋಗ್ತಿರೋದು ನೋಡಿದ್ರೆ ರಾಜೇಶ್ ಹತ್ರ ಊಟ ಇಸ್ಕೊ ಅಂತ ಹೇಳ್ತಾ ಇರ್ಬೋದು. ರಾಜೇಶ್ ಹತ್ರ ಊಟ ಇಸ್ಕೊ. ಅಲ್ಲಿ ಬಂದು ಪಕ್ಕ ಕೊಟ್ಕೊಂಡಿದ್ದೋ ಹಿಂದೆ ಎರಡು ಸರಿ 2 ಆಟೋ ಗೊತ್ತಿಲ್ಲ ನಂತರ. ಆವಾಗ 2 ಆಟೋಗಳು ಬಂದಾಗ ನಾನು ಪಕ್ಕ ಕೊಟ್ಕೊಂಡಿದ್ದ ಇಲ್ಲ ಲೆಕ್ಕಲಕ್ಷ. ಅದೇ ಆಟೋದವರು ಮತ್ತೆ ಬಂದರು. KA 54-7.5 ಸ್ಟಾರ್ಟ್ ಪಟ್ಟದಲ್ಲ ಆಟೋ. ಅದೇ ಆಟೋ.
ಟಾಟಾ 4985 K54Q705 ಇದೇ ಗಾಡಿಯಲ್ಲಿ ಕೂಡ ಕ್ಲಿಕ್ ಮಾಡಿದೆ. ಇವಾಗಲೂ ಕ್ಲೀನಾಗಿ ನೋಟಿಸ್ ಮಾಡ್ಬೋದು ಎಷ್ಟು ಹತ್ತಿರದ ಪ್ರೋಗ್ರಾಮ್ ವೀಡಿಯೋ ಎಡಿಟ್ ಮಾಡ್ತೀನಿ. ಅವಾಗ ಮೊದಲೆಲ್ಲ ಆಡಲ್ಲ, ಸಿಕ್ಕಾಬಿಟ್ಟೆ ವೆಹಿಕಲ್ ಸೇವ್ ಅದೇ ಸ್ಟೈಲಲ್ಲಿ ಸಿಕ್ಕಾಬಿಟ್ಟೆ ವೆಹಿಕಲ್ ಹೋಗಿ ರೋಡಲ್ಲಿ ಹೋಗ್ತೀವಿ, ಕೊಡ್ಕೊಂಡು ಹೋಗೋದು ಬಿಟ್ಕೊಂಡು ಹೋಗೋದೆಲ್ಲ ಸಿಕ್ಕಾಬಿಟ್ಟೆ ಬೆಳಗ್ಗೆ ಅಂತ ನಾನು ಏನೋ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಊಟದ ವ್ಯವಸ್ಥೆ ಎಲ್ಲ ಬೆಳಗ್ಗೆಯಿಂದ ಏನೂ ತಿನ್ನೋಕ್ಕೆ ಆಗುತ್ತೆ. ಇದು ವೆರಿ ಕಾಮನ್. ಡಿಸೆಂಬರಿಂದನೂ ನನಗೆ ಡಿಸೆಂಬರ್ 1 ಏನೂ ಸಿಗ್ತಾಯಿಲ್ಲ. ಮ್ಯಾಕ್ಸಿಮಮ್ ಅಂದರೆ 2 ಡೇಸ್ ಏನೋ ನನಗೆ ಸ್ವಲ್ಪ ಊಟ ಸಿಕ್ಕಿದೆ. 2 ಡೇಸ್ ಏನೋ 1 ದಿವಸನ 2 ದಿವಸನ 3 ಹೊತ್ತು ಊಟ ಸಿಕ್ಕಿರೋದು. ಅರೌಂಡ್ 3-4 ಡೇಸ್ ಅಟ್ಲೀಸ್ಟ್ 1 ಹೊತ್ತು ಸಿಕ್ಕಿದೆ. ಮಿಕ್ಕಿದೆ 1 ಹೊತ್ತು ತುಂಬ ಸಿಕ್ಕಿದೆ. ಇದೆಲ್ಲ ಅರ್ಧ ಬಾತು ಇಡೀ ದಿವಸಕ್ಕೆ ಅರ್ಧ ಬಾತು ಆ ಥರ ಸಿಕ್ಕಿರೋದು. ಅರ್ಧ ಬಾತು 2 ಇಡ್ಲಿ 3 ಇಡ್ಲಿ ಆ ಥರನೇ ಸಿಕ್ಕಿರೋದು. ಆ್ಯಕ್ಚುಲಿ ಅದೆಲ್ಲ ವೀಡಿಯೋ ಕವರ್ ಮಾಡಿದ್ದೀವಿ, ಡೈಲಿ ನೋಡಿದ್ರೆ ಗೊತ್ತಾಗೋದು.